ಶೂರ ಮಹಾಸ್ವಾಮಿಗಳಿಂದ ಆಶೀರ್ವಚನ. ಹರ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಇವತ್ತಿನ ದಿನ ಬಹಳ ಅದ್ಧೂರಿಯಾಗಿ ನಮ್ಮ ಪ್ರವಚನಕಾರರಾಗಿರ್ತಕ್ಕಂಥ ಕಾಳಹಸ್ತಿ ಮಹಾಸ್ವಾಮಿಗಳನ್ನ ಸ್ವಾಗತ ಮಾಡಿಕೊಂಡಿದ್ದೀರಿ. ಈ ಊರಿನಲ್ಲಿರ್ತಕ್ಕಂಥ ಭಕ್ತರು ಹೆಂಗಿದ್ದೀರಿ ಅಂದ್ರೆ, ನೀವು ಬಂದ ತಕ್ಷಣ ನಾನು ನೋಡಿದೆ, ಪಾಪ 2 ವರ್ಷ ಆಯ್ತು, ಹೇಮರೆಡ್ಡಿ ಮಲ್ಲಮ್ಮನ ಹಣೆಯ ಮೇಲೆ ಏನ್ ಕಾಣ್ತದ ಅಂತ ಕೇಳಿದ್ರೆ ಈ ವಿಭೂತಿ ಪಟ್ಟಿ ಕಾಣ್ತದಂತ. ಈ ವಿಭೂತಿ ಪಟ್ಟಿ ಕಾಣ್ತದ. ನಿಮಗೆಲ್ಲರಿಗೂ ಕೂಡ ನಾಳೆ ಸಾಯಂಕಾಲ ಸರಿಯಾದಕ್ಕೆ 7:30 ಏನು ಗುರುಗಳು ಪ್ರವಚನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೆ ಅಲ್ಲಿರ್ತಕ್ಕಂತಹ ಹೇಮರೆಡ್ಡಿ ಮಲ್ಲಮ್ಮನ ಭಸ್ಮವನ್ನ ನೀವೆಲ್ಲರೂ ಹಣೆಯ ಮೇಲೆ ಧರಿಸಿಕೊಂಡು ಇಲ್ಲಿ ಕುಂತಿರಂದ್ರೆ ನಿಜವಾಗ್ಲಕ್ಕೆ ಇಲ್ಲಿ ಬಂದು ಕುಂತು ನಿಮಗೆಲ್ಲರೂ ಆಶೀರ್ವಾದ ಕೊಡ್ತಾಳೆ. ಇದು ನೆನಪಿಟ್ಕೊಳ್ರಿ. ಯಾಕೆ ಇದನ್ನು ಹೇಳ್ತೀನಿ ಅಂತಂದ್ರೆ, ಆಮೇಲೆ ಅವ್ರಿಗೆಲ್ಲರೂ ಕೂಡ ನಾನು ಹೇಳ್ಕಂತ ಬರ್ತೀನಿ. ಸಮಯ ಭಾಳ ಆಗ್ಯದ. ಆಶೀರ್ವಚನ ಕೂಡ ಗುರುಗಳು ಕೊಡ್ತಾರ. ಇವತ್ತಿನ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಪೂಜ್ಯ ಶ್ರೀ ಕಾಳಹಸ್ತೇಂದ್ರ ಮಹಾಸ್ವಾಮಿಗಳು, ವಿರಕ್ತ ಮಠ ಏಕದಂಡಿಗೆ ಮಠ ಶಾಪ್ರವರಿಗೂ ಕೂಡ ಅವರ ಪಾದ ಬಿಂದಗಳಲ್ಲಿ ನಾನು ಪ್ರಣಮಟ್ಟು, ಹಾಗೇನೆ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಮಲ್ಲಪ್ಪ ಶರಣರಲ್ಲಿ ಕೂಡ ಶರಣ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ, ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಶ್ರೀ ಚಂದ್ರಶೇಖರ ಹಿರೇಮಠ ಅವರಲ್ಲಿ ಕೂಡ ಜ್ಯೋತಿಯನ್ನು ಬೆಳೆಸುವ ಮುಖಾಂತರವಾಗಿ ಶ್ರೀ ಸಂಗನಗೌಡ ಮಾಲಿ ಪಾಟೀಲ್ ಖಾದೇಪುರ ಅವರಲ್ಲಿ ಕೂಡ, ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಶ್ರೀ ಗೌಡ ಎಸ್ ಪಾಟೀಲ್ ಖಾದೇಪುರಲ್ಲಿ ಕೂಡ, ಶ್ರೀ ಶರಣಪ್ಪ ಸಾಹುಕರ್ ಅಂಗಡಿ ಖಾದೇಪುರ ಅವರಲ್ಲಿಯೂ ಕೂಡ, ಶ್ರೀ ಹಿರಣ್ಣಗೌಡ ಪಾಟೀಲ್ ಖಾದೇಪುರ ಅವರಲ್ಲಿಯೂ ಕೂಡ, ಶ್ರೀ ಅಯ್ಯಣ್ಣಗೌಡ ಪಾಟೀಲ್ ಅಯ್ಯಪ್ಪಗೋಳು, ಶ್ರೀ ನಿರಂಜನ್ ಗೌಡ ಎಂ ಪಾಟೀಲ್ ಅವರಲ್ಲಿ ಕೂಡ, ಶ್ರೀ ಅಶೋಕ್ ರೆಡ್ಡಿ ಪಾಟೀಲ್, ಶ್ರೀ ಸಾಹೇಬ್ ಗೌಡ ಸಿಂಧಿಗಿರಿ, ಶ್ರೀ ನಿಂಗನಗೌಡ ಗಿರ್ನಿ ಇವರೆಲ್ಲರೂ ಕೂಡ ಆ ಹೇಮರೆಡ್ಡಿ ಮಲ್ಲಮ್ಮ ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಇದೇ ಊರಿನ ಸಕಲ ಶರಣು ಮತ್ತು ಶಣಿಯರ ಮಕ್ಕಳಲ್ಲಿ ಮತ್ತು ನಮ್ಮ ಸಂಗೀತ ಬಳಗವನ್ನು ದಿನನಿತ್ಯ ಉಣಿಸ್ಬಡಿಸ್ತಕ್ಕಂಥ ರಾಜು ಹುಲ್ಲಾರ್ ಅವರು ಕೂಡ, ಬಸವರಾಜರಲ್ಲಿ ಕೂಡ, ತಮಗೆಲ್ಲರಿಗೂ ಕೂಡ ಹೇಮರೆಡ್ಡಿ ಮಲ್ಲಮ್ಮನ ಆಶೀರ್ವಾದ ನಮಗೂ ನಿಮಗೆಲ್ಲರಿಗೂ ಸಿಗಲಂತ ಆ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ಕೊಡ್ತಿದ್ದೇನೆ. ಹಣೆ ಮೇಲೆ ಈ ಬುತ್ತಿ ಪಟ್ಟ ಯಾಕೆ ಬೇಕು ಅಂತ ನಾವು ಕೇಳಿದ್ರೆ, ಒಂದ ಊರಿನಲ್ಲಿ ಗುರುಗಳಲ್ಲಿ ಉಪದೇಶ ತಗೊಂಡಿದ್ರಂತ. ಉಪದೇಶ ತಗೊಂಡ ವೇಳೆಯಲ್ಲಿ
ಒಬ್ಬನಿಗೆ ಅಗರ್ಭಶ್ರೀ ಬರ್ತಕ್ಕಂಥ ವ್ಯಕ್ತಿನ ಗುರುವಿನ ಧ್ಯಾನದಲ್ಲಿ ಮಗ್ನನಾಗಿ ದಿನನಿತ್ಯ ಹಗಲು ರಾತ್ರಿ ಎನ್ನದೆ ಗುರುದೇವ ಗುರುದೇವ ಅನ್ನತಕ್ಕಂಥ ಸೇವೆ ಮಾಡಿರ್ತಕ್ಕಂಥ ಆ ಬಡವ ತಕ್ಷಣದಲ್ಲಿ ಶ್ರೀಮಂತ ಆದ. ಆತನ ಸಹಚರಾಗಿರ್ತಕ್ಕಂಥ ಆತ ಅಗರ್ಭ ಶ್ರೀಮಂತ ಇದ್ದಿರ್ತಕ್ಕಂಥ ವ್ಯಕ್ತಿ ಬಹಳ ಗುರುವಿನ ಸೇವೆಯಲ್ಲಿ ಮಾಡಲಾರ್ದನೆ ಗುರುವಿಗೆ ನಿಂದನೆ ಮಾಡುತ್ತಾ ಆತನಿಗೆ ಬರಲಾರ್ದಂಥ ಕಷ್ಟನ್ನ ಆ ಭಗವಂತ ತಂದು ಕೊಟ್ಟ. ಒಂದು ದಿವಸ ಆತನ ಹೆಂಡತಿ ಬಂದು ಕೇಳಿದಳು, ಗುರುದೇವ, ಒಂದೇ ದಿವಸ ನಾವಿಬ್ಬರು ನಿನ್ನಲ್ಲಿ ದೀಕ್ಷಾ ತಗೊಂಡಿದ್ದೀವಿ. ಆತನಿಗೆ ಸಿರಿತನ ಇದ್ದದ್ದು ಬಡತನ ಬಂತು, ನನಗೆ ಬಡತನ ಇದ್ದದ್ದು ಸಿರಿತನ ಬಂತು. ಅದು ಯಾಕೆ ಬಂತು? ಇಬ್ಬರಿಗೆ ನೀವು ಸಮನಾಗಿ ನೋಡ್ಬೇಕಾಗಿತ್ತಲ್ಲ ಅಂತ ಗುರುಗಳಲ್ಲಿ ಪ್ರಶ್ನೆ ಮಾಡಿದರು. ಗುರುಗಳು ಹೇಳಿದರು, ಯಾರು ಗುರು ಸೇವೆ ಮಾಡ್ತಾರಮ್ಮ ಬೇಡದೆಲ್ಲ ವರ ಸಿಗುತ್ತದೆ. ಬೇಡಿದೆಲ್ಲ ವರ ಸಿಗಬೇಕಂತಂದ್ರ ಯಾರು ಇವತ್ತಿನ ದಿನ ಮುಖ್ಯ ಕಾರಣೀಭೂತಳಾಗಿದ್ದಳಂದ್ರೆ ಆ ತಾಯಿನೇ ಹೇಮರೆಡ್ಡಿ ಮಲ್ಲಮ್ಮ. ಆಕೆ ಕೇಳಿಕೊಂಡಳು, ನನ್ನ ಕುಲದಲ್ಲಿ ಯಾರು ಬಡತನ ಅಂತ ಬರಲೇಬಾರದು. ಯಾಗ ಕೇಳ್ಕೊಂಡ್ರು, ತನ್ನ ನೀವೂ ಕೂಡ ಗುರು ಸೇವೆಯಲ್ಲಿ ಸರಿಯಾಗಿ ನೀವು ಹಗಲು ರಾತ್ರಿ ಗುರುದೇವ ಗುರುದೇವ ಅನ್ನುತ್ತಾ ಬಂದ್ರ ನಿಮಗೂ ಕೂಡ ಅದೇ ಸಿಗ್ತಿತ್ತು. ನಿಮ್ಮ ಯಜಮಾನರು ನಾನು ಶ್ರೀಮಂತ ಆಗಿದ್ದೀನಿ ಅಂತಕ್ಕಂಥದ್ದು ಅಹಂಕಾರ ಬಂದು ಆತನಿಗೆ ಬಡತನ ಪರಿಸ್ಥಿತಿ ಬಂದದ. ಆದ್ರೆ ಇನ್ನೊಂದು ಸಲ ಹೇಳ್ತೀನಿ, ಯಾಕಂತಂದ್ರ ಆತ ನನ್ನತೆಗೆ ಗುರು ಉಪದೇಶ ತಗೊಲಿಲ್ಲ, ನೀನ್ ಮಾತ್ರ ತಗೊಂಡಿದ್ದಿ ತಾಯಿ. ನಾನು ನಿನಗೊಂದು ಹೇಳ್ತೀನಿ, ನಿನ್ನ ಗಂಡ ನಿನ್ನ ಮಾತು ಕೇಳ್ತಿದ್ದ ಅಂದ್ರೆ ಆತ ಹೋಗಿ ಹೇಳು. ಬಂದು ಕೇಳಿದ್ರು ಹೆಂಡತಿ, ಏನಿಲ್ರಿ, ಸೂರ್ಯ ಉದಯಕ್ಕಿಂತ ಮುಂಚೆನೇ ನಮ್ಮ ಮನೆಯೊಳಗ ಕಸ ಗುಡಿಸಿದ್ದನ್ನ ಹೊರಗಡೆ ಚೆಲ್ಬಾರದಂತ ಗುರುಗಳು ನನಗೆ ಅಪ್ಪಣೆ ಕೊಟ್ಟಾರ. ಎರಡನೆಯದಾಗಿ ನಿನಗ ದಿವಸ ಜಳಕ ಮಾಡಿದ ತಕ್ಷಣನೇ ಯಾರು ಹಣೆಯ ಮೇಲೆ ಈ ಬೂತಿ ಪಟ್ಟ ಕಾಣ್ತದೋ ನೀನು ಅವಾಗ ನಾನು ನೋಡಿದೆ ಅಂತ 3 ಸಲ ಅಂದು ಮನೆಗೆ ಬಂದು ಪ್ರಸಾದ ಮಾಡಿದ್ರೆ ನಮಗೆ ಮೊದಲು ಹೆಂಗಿತ್ತು ಸಿರಿತನ ಹಂಗೆ ಬರ್ತದ. ನೀವು ಇದಿಷ್ಟು ಕೆಲಸ ಮಾಡ್ರಿ, ನಾನು ಈ ಕೆಲಸ ಮಾಡ್ತೇನಂತ ಸತಿಪತಿಗಳು ವಿಚಾರ ಮಾಡಿದರು. ಹೀಗೆ ದಿನಮಾನಗಳು ಹುಳುತ್ತಾ ಹೊಂಟು. ಒಂದು ದಿವಸ ಅವನಿಗೆ ಬಹಳ ಹಸಿವಾಗಿತ್ತು. ಬೆಳಗಿನ ಜಾವಗಕ್ಕೂ ಹಿಂಗೆ ತಿರುಗಾಡ್ಕೊಂತ ಹೋಗ್ತಾ ಇದ್ದ. ಯಾರು ಹಣೆಯ ಮೇಲೆ ಈ ಬುತ್ತು ಪಟ್ಟ ಕಾಣಲಿಲ್ಲ. ಆತನಿಗೆ ಜಾಸ್ತಿ ಕೋಪ ಬಂದ್ಬಿಡ್ತು, ಸಿಟ್ಟು ಬಂದ್ಬಿಡ್ತು ಅವನಿಗೆ. ಅವ ಯಾಕೆ ಗುರುನು, ನೀನು ಮುಂಜಾನೆ ಸಂಜೆ ತನಕ ನಾನು ತಿರುಗಾಡ್ಲಿಕತ್ತೀನಿ, ಹಣೆ ಮೇಲೆ ಈ ಬುತ್ತಿ ಪಟ್ಟನೇ ಕಾಣಲಾಗ್ಯದ, ಕಂಡ್ರೆ ಊಟ ಮಾಡಂತಂತ ಹೇಳೇನ, ನನಗೆ ಇಂಥದ್ದು ಯಾಕೆ ತಂದಾಕಿಬಿಟ್ಟಿದ್ದೀನಿ ನೀನು. ನಾನು ಮೊದಲೇ ಹೇಳಿದೆ ನೀನು ಉಪದೇಶ ತಗೊಲಿಕ್ಕೆ ಹೋಗಬೇಡ, ದೀಕ್ಷೆ ತಗೊಲಿಕ್ಕೆ ಹೋಗಬೇಡ ಅಂತ ಹೇಳಿದ್ರು, ನನ್ನ ಮಾತು ಕೇಳಿಲ್ಲ ನೀನು, ಮತ್ತೆ ನಮಗೆ ಸಂಕಟ ಕೊಡ್ಲಿಕ್ಕತ್ತಿದ್ದಿ ನಮ್ಮ ಶರೀರಕ್ಕೆ ಅಂತ ಆತ ಸ್ವಲ್ಪ ಜೋರಾಗಿ ತನ್ನ ಹೆಂಡತಿಗೆ ಬೈಲಿಕ್ಕೆ ಪ್ರಾರಂಭ ಮಾಡಿದ. ಆಕೆ ಹೇಳಿದಳು, ನನಗೆ ಒಂದು ಗುರುಗಳು ಹೇಳಿದ್ರು, ಯಾಕಂದ್ರ ನಿನಗಿಂತ ಮುಂಚೆ ನಾನು ಸ್ನಾನ ಮಾಡಿಕೊಂಡು ದೇವರಿಗೆ ದೀಪ ಹಚ್ಚಿ ನಾನು ಹಣೆಯ ಮೇಲೆ ಈ ಬುತ್ತಿ ಪಟ್ಟವನ್ನು ಬರ್ಕೊಂಡಂದ್ರೆ ನಾನು ನೋಡಿದೆ ಅಂತೀನಿ ಎಂತಿದೆ ಅಂತೇಳಿ ನನ್ನ ಗುರುಗಳು ಮೊದಲಿಗೆ ನೀನು ಮಾಡ್ಲಿಕ್ಕೆ ಹೋಗ್ಬೇಡವ, ಆತ ಸ್ನಾನ ಮಾಡಿಸಿ ಆತ ಹೊರಗಡೆ ಕಳಿಸು, ನೀ ಆಮೇಲೆ ಸ್ನಾನವನ್ನು ಮಾಡಿಕೊಂಡು ನೀನು ಪೂಜೆ ಪುನಸ್ಕಾರ ಮಾಡು ಅಂತ ಹೇಳಿದ್ರು. ಹಾಗಾಗಿ ನಿನಗೇನು ತೊಂದರೆ ಕೊಡ್ತಾ ಇಲ್ರಿ, ಇನ್ನೊಂದು ಸ್ವಲ್ಪ ಹಿಂಗೆ ಮುಂದಕ್ಕೆ ಹೋಗಿ ಹಿಂದಕ್ಕೆ ಬರಿ ಅಂತ. ಹೀಗೆ ವಾರ ಹೋಯ್ತು, 15 ದಿವಸ ಹೋಯ್ತು, ತಿಂಗಳೇ ಹೋಯ್ತು, ಪರಿಸ್ಥಿತಿ ಬಹಳ ಗಂಭೀರ ಬರಕತ್ತ ಮತ್ತೊಂದಿಷ್ಟ. ಅವಾಗ ಏನ್ ಮಾಡಿದ,
ಬೆಳಗಿನ ಜಾವದಿಂದ ಸಂಜೆವರೆಗೆ ತಿರುಗಿ ಸುಸ್ತಾಗಿ ಹೀಗೆ ಮತ್ತೆ ನಾವು ನಡ್ಕೊಂಡು ಹೋಗ್ಬೇಕನ್ನಷ್ಟರಲ್ಲಿ ಅಲ್ಲಿ ಗುಂಡಣ್ಣ ಅಂತಕ್ಕಂಥ ಕುಂಬಾರಣ್ಣ ಆ ಮಣ್ಣನ್ನ ಹದವಾಗಿ ತಾನು ಕಾಲಿನಿಂದ ತುಳಿತಾ ಇದ್ದ. ಆ ಸಮಯದಲ್ಲಿ ಆತನ ಮೇಲೆ ವಿಭೂತಿ ಪಟ್ಟ ಕಂಡ್ರ ಸಾಕು ನನಗಂತೇಳಿ ತನ್ನ ಅಶ್ವಿನದಲ್ಲಿರ್ತಕ್ಕಂಥ ಆ ಮನುಷ್ಯ ಆತನ ಮೇಲೆ ಹಣೆಮಟ್ಟಿರತಕ್ಕಂಥ ವಿಭೂತಿ ಪಟ್ಟವನ್ನು ನೋಡಿಕೊಂಡು ನಾನು ನೋಡಿದೆ ಅಂದಾಗ ಅವನಿಗೆ ಸಿಟ್ಟು ಬಂದು ನೀನು ನೋಡಿದ ಪರವಾಗಿಲ್ಲಪ್ಪ, ಪುಣ್ಯ ಬರಲಿ, ಯಾರ ಮುಂದೆ ಹೇಳಕ್ ಹೋಗ್ಬೇಡ, ನಾನು ಇನ್ನು ಬಿಲಕ ಇತತ್ ಬಾನಿ ಅಂತ ಅದಕ್ಕೆ ಕರೆದಂತ. ನಾನ್ಯಾಕೆ ಬರ್ಲೋ ಮಾರಾಯ, ಹಣೆ ಮೇಲೆ ಪಟ್ಟಿದ್ದು ವಿಭೂತಿ ಪಟ್ಟೆ ನೋಡ್ಕೊಂಡ ಮೇಲೆ ಪ್ರಸಾದ ಮಾಡಂತ ಗುರುಗಳು ಹೇಳ್ಯಾರಂತ ನನ್ನ ಹೇಳ್ತೀವಿ, ಅದಕ್ಕೆ ನಾನು ಕೇಳಿನಿ, ಅದಿರ್ಲಿ ನೀ ಮೊದಲು ಬಾಯ್ತತ್ ಬಾ ಅಂತಂದಂತ. ಯಾಕಂತ ಕೇಳಿದಂತ, ನೀನು ವಿಭೂತಿ ಪಟ್ಟ ನೋಡಿದೀವೋ ಅದು ಬಿಟ್ಟಿದ್ದು ನನಗೆ ಗೊತ್ತಿಲ್ಲ, ಇಲ್ಲಿ ಕೆಳಗಡೆ ಒಂದು ಚುಚ್ಚ ಅದ, ಅದು ಏನಂಬುದು ಸುತ್ತ ಈ ಕಾಲ ಅಂದಂತ. ಆ ಮಣ್ಣಿನಲ್ಲಿರ್ತಕ್ಕಂಥ ಸ್ವಲ್ಪ ತೆಗೆದು ನೋಡಿದಂತ ಒಂದು ಚಿಕ್ಕದಾಗಿರ್ತಕ್ಕಂಥ ಗುಳ್ಳೆ, ಆ ಗುಳ್ಳೆಯಲ್ಲಿ ಬಂಗಾರದ ನಾಣ್ಯಗಳು ನಿಧಿ ಇರ್ತಿರಲ್ಲ, ಆ ಬಂಗಾರದ ನಾಣ್ಯ ನಿಧಿಗಳು ಸಿಕ್ಕು. ಆವಾಗ ಖುಷಿ ಆಯ್ತು. ಇದಕ್ಕೋಸ್ಕರವಾಗಿ ನಾನು ಯಾರ ಮುಂದೆ ಹೇಳ್ಬೇಡ ಅಂದಿನಪ್ಪ, ನಿನಗೊಂದಿಷ್ಟು ನನಗೊಂದಿಷ್ಟು ತಗೋ ಅಂತೇಳಿ ಮನೆಗೆ ತಂದು ಹೆಂಡತಿ ಮುಂದೆ ಹೇಳಿದ್ನಂತ. ಮತ್ತೊಬ್ಬರ ಮೇಲೆ ಹಣೆ ಪಟ್ಟಿ ಮೇಲೆ ಇರ್ತಕ್ಕಂಥ ವಿಭೂತಿ ಪಟ್ಟವನ್ನ ನಾನು ನೋಡಿದರೆ ನನಗಿಷ್ಟು ಕೊಟ್ಟಾನ ನಿಮ್ಮಪ್ಪ ಅಂದ್ರ, ನಾನು ನಿಮ್ಮಪ್ಪನ ಮೇಲೆ ದೀಕ್ಷೆ ತಗೊಂಡು ಬಳಿಕ ನನ್ನ ಹಣೆ ಮೇಲೆ ವಿಭೂತಿ ಪಟ್ಟೆ ಬಂದಾಗ ನನಗೆಷ್ಟು ಕೊಡಬಹುದು ಅಂತ ವಿಚಾರ ಮಾಡ್ಕೊಂಡು ಗುರುಗಳಿದ್ದಕ್ಕೆ ಬಂದು ಉಪದೇಶ ತಗೊಂಡು ಹಣೆ ಪಟ್ಟಿ ಮೇಲೆ ಬರ್ಕೊಂಡಂತ ಈ ಭಕ್ತಿ ಅದು 3 ಪಟ್ಟ ಹಣೆ ಮೇಲೆ ಯಾಕೆ ಇರ್ತದ, ಅದು ಎಷ್ಟು ಶೃಂಗಾರವಾಗಿರ್ತದ ಅನ್ಲಿಕ್ಕೆ ಆ ತಾಯಿ ಹೇಮರೆಡ್ಡಿ ಮಲ್ಲಮ್ಮನ 3 ಬಟ್ಟು ಯಾಕಾವ ಅಂತಕ್ಕಂಥದ್ದು ಕೂಡ ಆ ವಿಚಾರದಲ್ಲಿ ಅಪ್ಪಾಜಿಯವರು ಹೇಳ್ತಾರ. ಏನಿಲ್ಲ, ಈಗ ನಾವು ಫ್ಯಾಷನ್ದಾಗ ಹೆಸರ್ಬೇಕಂತ ಬರ್ತೀವಿ, ಒಬ್ಬನ ದಿಲೀಪ್ ಕುಮಾರ್ ಅಂತ ಕರಿತೀವಿ, ಶಾರುಖ್ ಖಾನ್ ಅಂತ ಕರಿತೀವಿ. ಎಲ್ಲರಿಗೆ ನಮ್ಮ ಮಕ್ಕಳ ಹೆಸರುಗಳನ್ನು ಬೇರೆ 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 ಕ್ರಿಕೆಟ್ ಪ್ಲೇಯರ್ ಇರ್ತಾರೆ, ಅವ್ರ ಹೆಸರು ಕರಿತೀರಿ, ಸಂಗೀತಗಾರ ಹೆಸರು ಕರೀತಾರೆ. ಆದರೆ ಶಿವನನ್ನು ತಾಯಿ ಶರಣಂಬೆಯನ್ನ ಎಲ್ಲೋ ನಾನು ಕೇಳ್ತಾ ಇದ್ದೇನೆ, ಹೇಮರೆಡ್ಡಿ ಮಲ್ಲಮ್ಮ 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 ಅಂತಕ್ಕಂಥದ್ದು ಕೂಡ ಈಗ ಹೇಳಿದ್ರು ಆಗಲೇ ಅಪ್ಪಾಜಿಯವರು ಏನಂತ. ಆ ಕಡೆ ನೋಡಿದರೆ ಮಲ್ಲಿಕಾರ್ಜುನ ಸ್ವಾಮಿ ಶರಣರು, ಮಲ್ಲಿಕಾರ್ಜುನ ಶರಣರ ಕೈಯಲ್ಲಿ ಇರ್ತಕ್ಕಂಥದ್ದು ನಾನು ತ್ರಿಶೂಲ ಶರಣರು. ಇವರಿಬ್ಬರು ಯಾರು ಬೆಲ್ಯಾರ? ಶ್ರೀಶೈಲದಲ್ಲಿ ಮಲ್ಲಿಕಾರ್ಜುನ ಕೈಗದ. ಮಲ್ಲಿಕಾರ್ಜುನ ಪಕ್ಕದಲ್ಲಿರ್ತಕ್ಕಂಥವ್ರು ಯಾರು? ಆ ಹೇಮರೆಡ್ಡಿ ಮಲ್ಲಮ್ಮ. ಆ ಹೇಮರೆಡ್ಡಿ ಮಲ್ಲಮ್ಮ ಪುರಾಣಕ್ಕನು ನಾನು ಕೂಡ ಇವತ್ತು ಈ ಕಾದೇಪುರಕ್ಕೆ ಬಂದದ್ದು ನಂದು ಒಂದು ಪುಣ್ಯನೇ ಅಂತ ಅನಿಸ್ತದೆ ನನಗೆ ಇವತ್ತು. ಅದಕ್ಕಾಗಿ ನೀವು ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ. ಏನಂತ, ಒಂದು ಗಿಡದಲ್ಲಿ ಪಕ್ಷಿ ಕುಳಿತುಕೊಂಡಿತ್ತಂತ. ಪಕ್ಷಿ ಕುಳಿತುಕೊಂಡದ್ದ ಆವತ್ತಿನ ದಿನ ತನ್ನ ಮರಿಯನ್ನ ಹಾಕೊಳ್ಬೇಕಲ್ಲ, ನಾನು ಹೆಂಗ್ ಮಾಡ್ಬೇಕು ಅಂತೇಳಿ ತಾನು ವಿಚಾರ ಮಾಡುವಾಗ ರಭಸವಾದ ಗಾಳಿ ಬೀಸ್ತಾ ಇತ್ತಂತ. ಇಲ್ಲಿ ನಾನು ಮೊಟ್ಟೆಯನ್ನಿಟ್ಟು ಮರಿಯನ್ನು ಮಾಡ್ಬೇಕಂತಂದ್ರ ಕೆಳಗೆ ಬಿದ್ದು ಹೊಡೆದೋತವ, ಏನ್ ಮಾಡ್ಬೇಕಂತೇಳಿ ತಲ್ಲಿರ್ತಕ್ಕಂಥ ಮತ್ತ ರಕ್ಷಣೆ ಎಲ್ಲಾ ಕಡ್ಡಿಗಳನ್ನು ತಂದ್ಕೊಂಡ್ಬಿಟ್ಟು ನೈದು ಬಹಳ ಚಂದ ನೀಟಾಗಿ ಎಂತ ಗಾಳಿ ಬಂದ್ರೇನು ಎಂತ ಮಳೆ ಬಂದ್ರೇನು ಚಳಿ ಬಂದ್ರೇನು ಏನಾಗ್ಬಾರ್ದಂತ ತನ್ನ ರಕ್ಷಣೆಗಾಗಿ ತನ್ನ ಗುಡಿಸಲನ್ನು ಕಟ್ಟಿಕೊಂಡು ತಾನು ಕುಳಿತುಕೊಂಡಿತ್ತಂತವಾಗ. ತನ್ನ ಮರಿಗಳನ್ನು ಮಾಡಿದ ತಕ್ಷಣನೇ ತನ್ನ ಆಹಾರಕ್ಕಾಗಿ ಊರಿಂದ ಊರಿಗೆ ತನ್ನ ಬೇರೆ ಬೇರೆ ಕಡೆಗೆ ಅದು ತಿರುಗಾಡಕಂತ ಹೋಗ್ತಾ ಇತ್ತು ಪಕ್ಷಿ. ಅದೇ ಜಾಗದಲ್ಲಿ ಒಬ್ಬ ಬೇಟೆಗಾರ ಯಾವುದೋ ಒಂದು ಪ್ರಾಣಿ ಸಿಗಲಾರ್ದಕ್ಕೆ ಆ ಗಿಡದ ಕೆಳಗಡೆ ಕುಳಿತುಕೊಂಡು ತನ್ನ ಆಯಾಸವನ್ನು ವಿಶ್ರಾಂತಿಯನ್ನು ತೆಗೆದುಕೊಳ್ತಾ ಇದ್ದ. ಆ ಸಮಯದಲ್ಲಿ ಮೇಲುಗಡೆ ಚೂಚು ಅಂತಕ್ಕಂಥ ಆ ಶಬ್ದಗಳನ್ನು ಕೇಳಿಕೊಂಡು ಆ ಬೇಟೆಗಾರಂದ, ನನಗಿವತ್ತು ತೃಪ್ತಿ ಸಿಕ್ತು, ಮೇಲುಗಡೆ ನನಗೆ ಪಕ್ಷಿಗಳದವ, ನನಗೆ ಇವತ್ತು ಬಹಳ ಚಂದ ಹೊಟ್ಟೆ ತುಂಬ ಊಟ ಮಾಡ್ತೀನಿ ಅಂತ ವಿಚಾರ ಮಾಡ್ಕೊಂಡು ಕುಳಿತುಕೊಂಡ. ಆ ಸಮಯದಲ್ಲಿ
ಮೇಲ್ಗಡೆನೆ ಕೂಡ ಒಂದು ಗರುಡ ಹದ್ದು ಮೇಲೆ ಹಾಡ್ತಿತ್ತಂತ. ಅದನ್ನು ಏನಂತ, ಈ ಮರಿಗಳನ್ನ ನಾವು ತಿಂದುಕೊಂಡು ನಾವು ಹೊಟ್ಟೆ ತುಂಬಿಸಬೇಕು ಇವತ್ತಂತ. ಅದು ಕೂಡ ಆ ಕಾಗೆಯ ಮರಿಗಳನ್ನ, ಕೋಗಿಲೆ ಮರಿಗಳನ್ನ, ಯಾವುದೋ ಇನ್ನಿತರ ಪಕ್ಷಿ ಮರಿಗಳನ್ನ ಆಹಾರವಾಗಿ ತಿನ್ಲಿಕ್ಕೆ ಕೆಳಗ ಕುಂತಾನ, ಮ್ಯಾಗ ಕುಂತಾನ. ಇಬ್ಬರು ಆ ಪಕ್ಷಿಗಳನ್ನ ತಿನ್ನಬೇಕಂತ ಕುಂತಿದ್ರು. ಇದೇನು ತಾಯಿ ತನ್ನ ಆಹಾರ ತರಲಕ್ಕೆ ಹೋಗಿತ್ತಲ್ಲ, ಆ ಸಮಯದಲ್ಲಿ ಅದಕ್ಕೆ ಏನು ಗೋಚರವಾಯಿತು ಗೊತ್ತಾಯ್ತಾ ಗೊತ್ತಿಲ್ಲ. ಅದು ಓಡ್ಕಂತ ಜಲ್ದಿ ಬಂದು ಆಕಾಶದಿಂದ ಹಾರಿ ಬಂದು ಕುಳಿತುಕೊಂಡಾಗ ಆ ಪಕ್ಷಿಗಳು ಹೇಳಿದ್ವಂತ, ಅಮ್ಮ ಕೆಳಗಡೆ ನೋಡು, ಮನುಷ್ಯ ನಮ್ಮನ್ನು ತಿನ್ನಬೇಕಂತ ಬಂದು ಕುಂತಾನ. ಮೇಲುಗಡೆ ನೋಡು, ಆ ಹದ್ದು ನಮ್ಮನ್ನ ತಿನ್ನಬೇಕಂತ ಕುಂತದ. ನಾವು ಹೆಂಗ್ ಮಾಡಮು? ಕೆಳಗೆ ಹೋದ್ರೂ ಅವನು ತಿಂತಾನ, ನಾವು ಮ್ಯಾಗ ಹಾರಿಕೊಂಡು ಹೋದ್ರೂ ಅವ್ರು ತಿಂತಾರ, ನಾವು ಏನ್ ಮಾಡಮು ಅಂದಾಗ ಅವಾಗ ಆ ತಾಯಿ ಹೇಳಿತಂತ, ಏನಿಲ್ಲ, ನಾವು ಮಲ್ಲಮ್ಮ 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 ಅಂತ ನಾಮವನ್ನು ನುಡಿಯಮ್ಮ, ನಾವು ಅಷ್ಟನ್ನು ಬಿಡ್ರಿ ನೀವು ಅಂತ ಹೇಳಿದಾಗ ಮಲ್ಲಮ್ಮ 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 ಅನ್ನುವಂಥ ಪಕ್ಷಿಗಳೆಲ್ಲ. ಆವಾಗ ಇದು ಬೇಟೆಗಾರ ಏನ್ ಮಾಡಿದಂತ, ಇನ್ನು ಮೋಡ ಬರದ ಸಮಯ ಅದ, ನನಗಿನ್ನು ಹೋಗ್ಬೇಕಂತೇಳಿ ಆ ಬಾಣವನ್ನು ಹೂಡಿದಾಗ ಆ ಬಾಣ ಎಲ್ಲಿಗೆ ನಾಟಿತು ಅಂತಂದ್ರೆ ಆ ಮೇಲಿರ್ತಕ್ಕಂಥ ಹದ್ದಿಗೆ ನಾಟಿ, ಅದು ಹದ್ದು ಸೊತ್ತು ಕೆಳಗೆ ಬಿತ್ತು. ಯಾಕ? ಕೆಳಗಡೆ ಗುರಿಟ್ಟದ ಬಾಣನ ತಪ್ಪಿಸ್ಲಿಕ್ಕೆ ಆ ಮಲ್ಲಿಕಾರ್ಜುನ ಕೆಳಗಡೆ ಆತನ ಕೊಳ್ಳಲಿರ್ತಕ್ಕಂಥ ನಾಗಶೇಷ ಇಲ್ಲಿ ಬಂದು ಆತನ ಕಾಲಿಗೆ ಕಚ್ಚಿದಾಗ ಬಾಣವನ್ನು ಗುರುತು ಬೇರೆ ಕಡೆಗೆ ತಾಕಿ ಅಲ್ಲಿ ಸುರಕ್ಷಿತವಾಗಿ ಉಳಿದುವಂತ. ಯಾರೆಂದು ಉಳಿದವು? ಹೇಮರೆಡ್ಡಿ ಮಲ್ಲಮ್ಮನ ಒಂದು ಹೆಸರಿನಿಂದ ಉಳಿದುವಂತ. ಆಗ ನೀವು ಎಲ್ಲರೂ 9 ದಿವಸಗಳ ಪರ್ಯಂತರ ಹೇಮರೆಡ್ಡಿ ಮಲ್ಲಮ್ಮ ಮಲ್ಲಮ್ಮ ಮೂಲೆ ಮೂಲೆಗೆ, ಅಷ್ಟ ದಿಕ್ಪಾಲಕ ಖಾದ್ಯಪುರದಲ್ಲಿ ಮೂಲೆ ಮೂಲೆಗೆ ಎಲ್ಲಿ ಕೇಳಿದ್ರು ಕೂಡ ಹೇಮರೆಡ್ಡಿ ಮಲ್ಲಮ್ಮ ಹೇಮರೆಡ್ಡಿ ಮಲ್ಲಮ್ಮ ಹೇಮರೆಡ್ಡಿ ಮಲ್ಲಮ್ಮ. ಆ ರೀತಿಯಾಗಿ ನೀವು ಮಾಡಿದ್ರೆ ಇಲ್ಲಿ ನಿಜವಾಗ್ಲೂ ಆ ತಾಯಿ ಬಂದು ನಿಮಗೆಲ್ಲರೂ ಆಶೀರ್ವಾದ ಕೊಡುತ್ತಾ ಅಂತ ಹೇಳುತ್ತಾ, ಕೊನೆಯದಾಗಿ ಒಂದು ಪದವನ್ನ ಹಾಡಿ ಮುಂದೆ ನಾನು ಗುರುಗಳ ಮೈಕ್ ಕೊಡ್ತೀನಿ. ಇಲ್ಲ, ಎಲ್ಲರಿಗೂ ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಆ ಅಯ್ಯಣ್ಣ ಮುತ್ಯ ನಮಗೆಲ್ಲರೂ ಕೂಡ ಆಶೀರ್ವಾದ ಕೊಡ್ಲಿ ಅಂತ ಹೇಳುತ್ತಾ, ಇವತ್ತು ಶುಭ ರಾತ್ರಿಯಲ್ಲಿ ಹಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ. ಓಂ ಶಾಂತಿ ಶಾಂತಿ. ಗುರು ಎಂದರೆ ಒಬ್ಬ ವ್ಯಕ್ತಿ ಅಲ್ಲ, ಗುರು ಎಂದರೆ ಒಂದು ದೊಡ್ಡ ಶಕ್ತಿ ಅಂತ ಹೇಳಿ ಸಿಂಧು ಪೂಜ್ಯರು ಆಶೀರ್ವಚನ ಬಹಳ ಚಂದ ಮಾಡಿದರು. ಈಗ ಮುಂದಿನ ಕಾರ್ಯಕ್ರಮ